ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಎನ್ನ ಬಡತನ ಬಾಪಿನ್ನೈಸುವೆ ವದಯ ಮಹಾದಾನಿ ಕೂಡಲ ಸಂಗಮನ ವದಯ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿಗಳ ಸ್ವರೂಪರು ಆಗಿರ್ತಕ್ಕಂಥವರು ಕಲ್ಲು ಸಕ್ಕರೆಯ ಬೆಟ್ಟ ಕರುಣಾಮೂರ್ತಿಗಳು, ಮಾತೃ ಹೃದಯಗಳು ಅಪ್ಪಂಗಳ ಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಚಂದ್ರಗಿರಿಯ ಚಂದ್ರಮ್ಮನ ಸ್ವರೂಪರು ಶ್ರೀಮಠದ ಮಹಾಮಾತೆ ಮತ್ತು ಶ್ರೀ ಮಹಾದೇವರನ್ನು ಪಡ್ಕೋಬೇಕು. ರಾತ್ರಿ ನಗೆ ಹಬ್ಬ ಇದೆ ಪ್ರಶಾಂತ್ ಚೌಧರಿಯಿಂದ ಅವರಿಂದ ಅಂತಕ್ಕಂಥದ್ದು. ನಾಳೆ ಭಾರ ಎತ್ತುವಂಥ ಸ್ಪರ್ಧೆ, ಜಂಗಿ ಕುಸ್ತಿಗಳು, ಜಾನುವಾರುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿಸಿರ್ತಕ್ಕಂಥ ಕ್ರಮಗಳಲ್ಲಿ ಪಾಲ್ಗೊಂಡು ತಾವು ಶಾಂತಿ ಇರ್ತೀರಿ. ಅಷ್ಟು 2 ಮಾತು ಹೆಚ್ಚು ಹೇಳ್ತೀನಿ. ನಿಮ್ಮ ಹೊಟ್ಟೆ ಹಸಿದಾವ ಅಂದ್ರೆ ಹೋಗ್ಬೇಕು. ಹಂಗೆ ಮಾಡೋರು ಹೇಳ್ತೀರಿ. ಗಣ ಮಹಿಮನು ದಯಾಗಣನು ಚಕ್ರವರ್ತಿ 3 ಲೋಕದ ಒಡೆಯನು ಆಗಿರ್ತಕ್ಕಂಥ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಪೂರ್ವ ಸ್ಥಾನ ಆಗಿರ್ತಕ್ಕಂಥ ಧಾರವಾಡದೀಶ್ವರಿ 3 ಸ್ಥಳ ಅಲ್ಲಿಂದ ಸಿದ್ದರಾಮೇಶ್ವರ ಹೋಗಿ ಅಲ್ಲಿ ಮಟ್ಟಾಕಿದ್ರು. ನಮ್ಮ ಮೂಲ ಸ್ಥಳ ಆದರೆ ಧಾರವಾಡ. ಆತನಿಗೂ ನಮಸ್ಕರಿಸಿ ನಿಮ್ಮ ಎಲ್ಲ ಬಂದಂಥವರಿಗೂ ನಮಸ್ಕರಿಸಿ ನೀವೆಲ್ಲ ಶಾಂತ ರೀತಿಯಿಂದ ಬಿಸಿಲಾಗಲಿಕ್ಕೇನೆ ನಾನು ನೆಲ್ಲಾಗ ನಿಂತಾನೆ. ಸಂಖ್ಯೆಗೆ ಬಿಸಿಲೇನು ಇಲ್ಲ.
ಮತ್ತೆ ತಡ್ಕೋರಿ ಹೇಳಿ. ಬಲ್ಲಿದ ಧಾರವಾಡ ದೇಶ ಮೊಮ್ಮಗ ಚಿಕ್ಕಯ್ಯನಿಗೆ ಹೇಳಿದ ವಾಕ್ಯ ಅಂದು ಇಂದು ನಡೆದಿರುವುದನ್ನ ಇದಕ್ಕೆ ಅಹಂಕಾರ ಮಾಡಿದವರೆಲ್ಲ ಮಣ್ಣ ಕೂಡಿ ಎಲ್ಲರಿಗೂ ನೆನಪಿರ್ಬೇಕು. ಪೇಪರ್ದಾಗೂ ಬಂದಿತ್ತು, ಗಡ್ಡ ಗಿಡ್ಡ ಗುಡ್ಡ ಚಂದ್ರದ ಮುಖದವ ಕೂಡಿ ಮುದ್ದಾಡಿ ಜಗತ್ತಿಗೆಲ್ಲ ಕದ್ದ ಹಿಡಿಸ್ತಾರಂತ ಹೇಳಿದ್ನಿ. ಅದು ಈ ವರ್ಷ ಆಗೈತೆ. ಇನ್ನೊಂದು ಖಾವಿ ಖಾದಿ ಖಾಕಿ ಇವು ಮೂರು ಪ್ರಾಮುಖ್ಯಗಳು. ಇವು ಮೂರು ಒಳಗೂ ಜಗಳ ಹುಡ್ತಾವತ್ ಹೇಳಿದ್ನಿ, ಮತ್ತೆ ಹೇಳಿದ್ನಿ. ಪೇಪರ್ದಾಗೂ ಬಂದಿತ್ತು. ಈಗ ಎರಡು ಮಾತು ಕೂಡ ಖಾವಿ ಖಾದಿ ಖಾಕಿ ಒಂದು ಕಪ್ಪು ಒಂದು ಹಸಿರು ನೀಲಿಯ ಮಿಕ್ಸ್ ಇರುವಂಥ ಅರಿವೆ 5 ಕೂಡೆ. ಇವು 5 ಕೂಡಿ ಗದ್ದೆ ಹಿಡಿಸ್ತಾವ. ಅದನ್ನು ಒಬ್ಬ ಶಾಂತಿ ಮಾಡವಪ್ಪ ಅಂತಂದ್ರೆ ಅದಾನ ಮುಂದಿನ ಭವಿಷ್ಯ ಹೇಳ್ತಾನ. ಹಿಂದಕ್ಕೆ ಹೇಳಿದ್ನಿ, ಯಾವ್ದು ಹೋಟೆಲ್ದಾಗ ಮೀಟಿಂಗ್ ನಡೆದೈತೆ ಹೇಳಿದ್ನಿಲ್ಲ. ಚಾದ ಹೋಟೆಲ್ದಾಗ ಮೀಟಿಂಗ್ ಭಾಳ ಅದು ಚಾದ ಹೋಟೆಲ್ದಾಗ ಕಿಟ್ಟಿ ಹಿಡ್ದಂತ ದೇಶದ ತುಪ್ಪಾಣಿ ಚಿತ್ರ ದೇಶದ ಹೇಳಿದ್ನಿ. ಅದಾಗೈತಿ. ಈಗ ಸುನಕನ ಜೊತೆ ಮಾತುಕತೆ ಸುನಕ ಸು ಅಂದ್ರೆ ಶುದ್ಧ ಮನಸ್ಸುಳ್ಳದ್ದು, ನ ಅಂದ್ರೆ ನಂಬಿಕೆ ಇಷ್ಟೇ ಉಳ್ಳದ್ದು, ಕವ್ಯ ಕ ಅಂದ್ರೆ ಕರ್ತವ್ಯ ಪಾಲನೆ ಉಳ್ಳದ್ದು. ಅದರ ಕೂಡ ಮೀಟಿಂಗ್ ನಡೆದೈತಿ. ಫೈನಲ್ ಆಗ್ತದೆ. ಇದು ವಿಶೇಷ. ಇದಕ್ಕೆ ಹೇಳಿನು, ಆನೆ ಕಿಮ್ಮತ್ತು ಎತ್ತಿಗೆ, ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ, ಕೋಳಿ ಕಿಮ್ಮತ್ತ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಎಲ್ಲರಿಗೂ ಹೇಳ್ತಾನು, ಜಗಳ ಬಿಟ್ಟು ಹೊರಗೆ ಹೋಗಾಗ ಸದಾ ಶಿವನ ಸ್ಮರಣೆ ಮಾಡಿ ಹೋಗ್ರಿ ಅಂದ್ರೆ ಹೊಳ್ಳಿ ಮನೆಗೆ ಬರ್ತದೆ. ಅಷ್ಟು ಆಕ್ಸಿಡೆಂಟ್, ಅಷ್ಟು ಘಾತಕಗಳಾಗ್ತಾವ. ಈ ವರ್ಷ ಮಳೆಗಾಲ ಹೋದ ವರ್ಷ ಹೇಳಿ, ಈ ವರ್ಷ ಮಳೆಗಾಲ ಭಾಳ ಮಜಾ. ಮಳೆ ಬೆನ್ನ ಬೆಳೆ ಹತ್ತೈತಿ. ಮುಂದಿನಕ ಬೆಳೆ ಬೆನ್ನ ಮಳೆ ಹತ್ತೈತಿ. ಈಗ ಮಳೆ ಬೆನ್ನ ಬೆಳೆ ಹತ್ತೈತಿ. ಬಂದು ಅದು ಈ ಸಲ 5 ಪ್ರಕಾರ ಮಳೆ ಅನಾವೃಷ್ಟಿ, ಅತಿವೃಷ್ಟಿ, ಅಲ್ಪವೃಷ್ಟಿ, ಸಮವೃಷ್ಟಿ. ಇನ್ನೊಂದು ಕಡೆ ಮಳೆ ಆಕತಿ. ಕಡಲ ಸಿದ್ದರಾಮ, ಕಡಲ ಪರಸು.
ಜಾತಿ ಉಳಿಯೋಂಗಿಲ್ಲ ఎందుకನ್ನು ಹೇಳೀನಿ. ಏರ್ತಾವೆ ಇಳಿತಾವೆ ಇದು ನಡೆದೈತಿ. ನಿಮ್ಮ ಹೆಣ್ಮಕ್ಕಳಿಗೆ ಎಲ್ಲ ಹೆಣ್ಮಕ್ಕಳಿಗೆ ಹೇಳೋದಂದ್ರೆ ನಿಮ್ಮ ವೇಷನ, ನಿಮ್ಮ ಭೂಷಣ, ನಿಮ್ಮ ಸಂಭಾಷಣ ನಮ್ಮ ಭಾರತೀಯ ಸಂಸ್ಕೃತಿ ನಿಟ್ಟಿದ್ದ ನಿಮ್ಮ ಹೆಣ್ಮಕ್ಳ ಮೇಲೆ ನೀವು ನಡೆಸ್ಕೊಂಡು ಹೋಗಿ. ನೀವೆಲ್ಲರೂ ಯಾವ ಜಾತಿ ಭೇದ ಸಂಪ್ರದಾಯ ಏನೇ ಇಲ್ಲ, ಈ ಮಠದಾಗ ಏನೂ ಇಲ್ಲ, ಎಲ್ಲ ಅಖಂಡ. ನಿಮಗೆಲ್ಲರಿಗೂ ಇದು ಪಕ್ಷಾತೀತ ಮಠ, ಜಾತ್ಯಾತೀತ ಮಠ, ವರ್ಣನಾತೀತ ಮಠ, ಸಾಂಪ್ರದಾಯತೀತ ಮಠ, ಎಲ್ಲ ಅಖಂಡ. ಎಲ್ಲರಿಗೆ ಪರವಾನಗಿ. ಎಷ್ಟು ಸೇವಾ ಮಾಡ್ತೀರಿ ಅಷ್ಟು ನೀವು ಸಮೃದ್ಧಿ ಹೊಂದಿ. ಇನ್ನೆರಡು ಮಾತ್ರ ಉಳುವಿ ಒಳಗೆ ಒಂದು ಮುಂದಿಗೆ ಉಳುವುದನ್ನು ಅವು ಉರುಳಿ ಬರುವ ಶಬ್ದ ನೀವು ಕೇಳಿರಲ್ಲ. ಉರುಳುತ್ತ ಬರುವುದು ನಾ ಮೇಲ ನೀ ಮೇಲ ಅನ್ನುವವರನ್ನ ಮನ್ನ ಕೊಡುತ್ತಾ ನೀನೇ ಸದಾಶಿವ ನೀನೇ ಪರಬ್ರಹ್ಮ ಅಂದವರನ್ನ ಸಾಯುವುದು ಉರುಳೊಳಗೊಂಡು. ಹಸಿರು ನಾಮದ ಒಡೆಯ ಅಂಡ ಕುದುರೆ ನೇರಿ ಅರುಷಾಗಿ ಬರುವಾಗ ದೈತರ ದಂಡ ಏಳುವುದನ್ನು ಅಂತಪ್ಪ ದೈತರನ್ನೆಲ್ಲ ಬಂದಂಥ ದೈತರು ಕಸರತ್ತ ಕಮಾಯಿ ಮಾಡಿ ಲೋಕ ಜನರಿಗೆ ಹಿಂಸೆ ಕೊಡುವುದು. ಆಗ ಹಂಡ ಕುದುರೆಯನ್ನೇರಿದ ಮನುಷ್ಯ ಕಸರತ್ತ ಮಾಡಿ ಜನರಿಗೆ ಹಿಂಸೆ ಕೊಡುವವರಿಗೆ ಸಂಹಾರ ಮಾಡಿ ಪಾತಾಳ ಕೇಳಿಸುವನು. ನೀವು ಕೇಳಿ ಅವಿದ್ದ ಅಲ್ಲಿ ನಡೆದದ್ದು ತಿಳ್ಕೋಬೇಡ. ಇದು ಎಲ್ಲ ಕಡೆ ನಡೆದಂಗ ನಿಮಗೆ ಯಾರ ಬಂದು ಕೇಳಿ ಜಾತಿ ಮತ ಪಂಗಡ ಏನೂ ಹೇಳಕ್ಕೆ ಹೋಗ್ಬೇಕು. ನಾವು ಎಲ್ಲರೂ ಭಾರತ ದೇಶ ಮಾತೆಯ ಮಕ್ಕಳು, ನಾವು ಭಾರತೀಯರೊಂದಿಗೆ ಹೇಳಿ ಬದುಕಿದ ಕುರಿಯನ್ನು ಉಕ್ಕುತ ಬರುವ ಕಾಗಿಯನ್ನು, ಆ ಕಾಗಿ ಕುರಿಯನ್ನು ಉಡುಪಿಗೆ ಆಹುತಿ ಕೊಟ್ಟು ಶರಣಾಗತ ಆದವರ ಶರಣರನ್ನು ಕಾಪಾಡುವುದು. ಇದು ಹೋದ ಹೇಳಿ ಅಕ್ರಾಳ ವಿಕ್ರಾಳ ಹೈರಾಣ ಕರಾಳ ಹೋದ ವರ್ಷ ಹೇಳಿಕ್ಕಿಲ್ಲ. ಅಕ್ರಾಳ ವಿಕ್ರಾಳ ಕರಾಳ ಹೈರಾಣ ಈ ವರ್ಷ ಹಂಗೈತಿ. ಇದು ಪರಾಭವ ನಾಮ ಸಂವತ್ಸರ. ಪರಾಭವ ಅಂದ್ರೇನು? ಸೋಲುವುದು.
ಪರಾಭವ ಸುಳ್ಳು ಪರಾಭವ ಗೊಂಡಿರ್ತಾರಿಲ್ಲ ಪೇಪರ್ದಾಗ ಬರ್ತಾವಿಲ್ಲ ಕೇಳ್ತಿರಿಲ್ಲ ಓದ್ತಿರಿಲ್ಲ ಪರಾಭವ ಸೋಲು ಆದ್ರೆ ನೀವು ಹಿಂಗೆ ಸೋಲ್ರಿ ನನ್ನ ಪಾದದ ನನ್ನ ಸಲುವಾಗಿ ಸೋಲ್ರಿ ಎಲ್ಲ ಕಡೆ ಗೆದ್ದಿರಿ ಸೋಲುದಿಲ್ಲೇ ಸದಾಶಿವ ಸೋಲುದು ಎಲ್ಲ ಕಡೆ ಗೆದ್ದು ಮತ್ತು ನೀವು ಎಲ್ಲ ಕಡೆ ಸೋತ್ ಇದು ಗೆದ್ದೆ ಸೋತ್ ಎಲ್ಲ ಕಡೆ ಪುನಃ 60 ಕೋಟಿ ಪರಮ ಪವಿತ್ರ ದಿನ ಇನ್ನು ಕೆಲವೊಂದು ವಿಷಯ ಅದಾವೆ ಶಿವಗಳ ಜಾತ್ರೆ ಕತ್ನಾಳಿ ಈ ವರ್ಷವೂ ಕೂಡ ಬಹಳಷ್ಟು ಕಾರ್ಯಕ್ರಮ ಒಳಗೊಂಡು ತುಂಬಿತ್ತು. ಇವತ್ತು 52 ಜೋಡಿಗಳ ಒಂದು ಸಾಮೂಹಿಕ ವಿವಾಹ ಕೂಡ ಇವತ್ತು ಪೂಜ್ಯರ ಒಂದು ಆಶೀರ್ವಾದ ನೆರವೇರಾಯಿತು. ವಿಶೇಷವಾದಂಥ ಪ್ರತಿ ವರ್ಷ ನಾವು ಒಂದು ಯಾವುದಾದ್ರೂ ಪ್ರಸಾದವನ್ನು ತಯಾರು ಮಾಡ್ತೀವಿ. ಈ ಸಲ ವಿಶೇಷವಾಗಿ ಕಲ್ಕತ್ತಾ ಖೀರ್ ಅನ್ನುವಂಥ ಅದು ಇವತ್ತು ಬಹುತೇಕ ಭಾಗದಲ್ಲಿ ಎಲ್ಲಿ ಇದು ಆಗಿಲ್ಲ. ಅಂಥ ಪ್ರಸಾದವನ್ನು ಇವತ್ತು 40-50 ಸಾವಿರ ಜನರಿಗೆ 50,000 ಹೆಚ್ಚು ಜನ ಏನು ಪ್ರಸಾದ ಸೇವನೆ ಮಾಡ್ತಾರೆ ಎಲ್ಲರಿಗೂ ಬಡಿಸುವಂಥದ್ದು. ಅದ್ರ ಜೊತೆಯೇ ಬಜಿ ಅಂದರೆ ನಮ್ಮ ಮಿರ್ಚಿ ಬಜಿ ಏನು ಫೇಮಸ್ ಅದು ಈ ಭಾಗದಲ್ಲಿ, ಅದನ್ನು ಕೂಡ ಪ್ರಸಾದ ರೂಪದಲ್ಲಿ ಇವತ್ತು ನೀಡಲಾಗ್ತದೆ. ಒಟ್ಟಾರೆ ಇವತ್ತು ಪ್ರತಿಯೊಬ್ಬರಿಗೆ ಇವತ್ತು ಮಹಿಳೆಯರಿಗಾಗಿ ಇವತ್ತು ಉಡಿ ತುಂಬುವಂಥ ಕಾರ್ಯಕ್ರಮ ಇರ್ಬೋದು. ಅದ್ರ ಜೊತೆಯೇ ರೈತರಿಗಾಗಿ ಇವತ್ತು ಜನಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇರ್ಬೋದು, ಮತ್ತು ಕೆಸರು ಗದ್ದೆ ಯುವಕರಿಗಾಗಿ ಕೆಸರು ಗದ್ದೆ ಓಟ ಇರ್ಬೋದು. ಅದ್ರ ಜೊತೆಯೇ ನಮ್ಮ ಈ ಯುವಕರಿಗಾಗಿ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮ ಜೊತೆಯೇ ಒಂದು ವಿಶೇಷ ಕಾರ್ಯಕ್ರಮ ಈ ವರ್ಷ ನಡೆದಿದೆ. ನಿನ್ನೆ ಕೌದಿ ಜಾತ್ರೆ ಅನ್ನುವಂಥದ್ದು. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಇವತ್ತು ಕೌದಿಗಳ ಒಂದು ವಿಚಾರ ಭಾಳಷ್ಟು ಬೇರೆ ಬೇರೆ ಜನರಿಗೆ ಗೊತ್ತಿಲ್ಲ. ಕೌದಿಗಳು ಅಂದರೆ ಇವತ್ತು ಏನು ಅನ್ನುವಂಥ ಕೆಲವು ಹೊಸವರಿಗೆ ಯುವಕರಿಗೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಕೌದಿಗಳೇನು ಹೊಚ್ಕೋತಿದ್ರು, ಕೌದಿಗಳನ್ನ ಹಸ್ಕೋತಿದ್ರು ಎಲ್ಲ ಸಣ್ಣದಾಗ್ತದೆ. ಅದು ಜನ ಮರೆತು ಹೋಗಿದ್ದಾರೆ. ಆ ಕಲೆ ಉಳಿಬೇಕು, ಅದೊಂದು ವ್ಯವಸ್ಥೆ ಉಳಿಬೇಕು ಮತ್ತು ಅದನ್ನೇ ಒಂದು ವಿಶೇಷ ಪ್ರಾಧಾನ್ಯತೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಪೂಜ್ಯರು ಸಲ ಕೌದಿ ಜಾತ್ರೆ ನೆರವೇರಿಸಿದ್ದಾರೆ. ಬಹುತೇಕ ಈ ಭಾಗದಲ್ಲಿ ಕೌದಿ ಜಾತ್ರೆ ಅನ್ನುವಂಥ ಬಹುತೇಕ ನಮ್ಮ ಜಗತ್ತಿನಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಕೂಡ ಎಲ್ಲಿ ನಾವು ಕೇಳಿಲ್ಲ, ನಾನಂತೂ ಕೇಳಿಲ್ಲ. ಅವ್ರಿಗೆ ಕೇಳಿದ ಪೂಜ್ಯರು ಎಲ್ಲಿ ನಡೀತದೆ ಎಲ್ಲಿ ನಡೆಯಂಗಿಲ್ಲ ಕೇಳಿದ್ರು. ಕೌದಿಯ ಒಂದು ವಿಶೇಷವಾದ ಜಾತ್ರೆ ಕೂಡ ನಿನ್ನೆ ಸಾವಿರಾರು ತಾಯಂದರು ಅವರು ತಯಾರಿ ಮಾಡಿದಂಥ ಕೌದಿಯನ್ನು ತಲೆ ಮೇಲೆ ಹೊತ್ಕೊಂಡು ಇದು ಮೆರವಣಿಗೆ ಮಾಡೋ ಮುಖಾಂತರ ತಂದು ಮಠಕ್ಕೆ ಸಮರ್ಪಿಸಿದ್ದಾರೆ. ಇದಕ್ಕೊಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದು ನಡೆದಿದೆ ನಮ್ಮ ಮಠದಲ್ಲಿ ನಡೆದಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಒಟ್ಟಾರೆ ಪ್ರತಿಯೊಂದು ವಿಷಯಕ್ಕೆ ಅನುಗುಣವಾಗಿ ಎಲ್ಲರಿಗೆ ಸಂಬಂಧಪಟ್ಟಾಗ ಎಲ್ಲ ಒಂದು ವಿಚಾರವಾಗಿ ಒತ್ತು ಕೊಡುವ ಒಂದು ಕಾರ್ಯವನ್ನು ಪೂಜ್ಯರ ನೇತೃತ್ವದಲ್ಲಿ ನಮ್ಮ ಜಾತ್ರೆಯಲ್ಲಿ ನಡೆಯಲಾಗಿದೆ. 5 ದಿವಸಗಳ ಕಾಲ ಜಾತ್ರೆ ಇವತ್ತು ಕನಿಷ್ಠ 1-2 ಲಕ್ಷ ಜನರು ಇವತ್ತು ಈ ಜಾತ್ರೆ ಬಂದು ಭಾಗವಹಿಸುವಂಥ ಒಂದು ವ್ಯವಸ್ಥೆ ಮಾಡಿದೆ. ಈ ವರ್ಷ ಆಗಿದೆ ಈ ಯುದ್ಧ ಆಗೋದು ಈ ವಿಷಯ ಅವ್ರು 2 ವರ್ಷ ಹಿಂದೂ ಹೇಳಿದ್ದಾರೆ. ಇವತ್ತು ಹಾಲಿಕತ್ತಾರೆ ಈಗ ಹೇಳಿದ್ರು ಅವರೆಲ್ಲ ಅವ್ರು ಏನು ಕಾಲಜ್ಞಾನ ಹೇಳಿದ್ದಾರೆ ಅವೆಲ್ಲ ಸದಾಶಿವ ಅವಲಾದ ಮಠದ ಶಿವ ಯಜ್ಜಾರ್ ಹೇಳಿದಂಥ ಪ್ರತಿಯೊಂದು ವಿಷಯಗಳು ಅವು ಸತ್ಯವನ್ನೇ ಈಗ ಹೇಳಿದಂಥದ್ದನ್ನು ನಡೀತದೆ. ಇವತ್ತು ಶ್ರೀ ಕತ್ನಾಳಿ ಶಿವಯ್ಯ ಕಾಲಜ್ಞಾನದ ವಿಷಯ ನಾವೆಲ್ಲ ಅಲ್ಲಿ ಉಪಸ್ಥಿತರಿದ್ವಿ. ಒಂದು ವಿಷಯ ಯಾರು ಸದಾಶಿವನ ಮಠದಾಗ ಸದಾಶಿವ ಶಿವದಲ್ಲಿ ಯಾರು ಸೋಲ್ತಾರ ಅವರು ಇಡೀ ಎಲ್ಲ ವಿಷಯದಲ್ಲಿ ಗೆಲ್ತಾರ ಅನ್ನೋಂಥ ಒಂದು ವಿಷಯ ಹೇಳಿದರು. ಅದು ಬಿಟ್ಟು ಭಾಳಷ್ಟು ವಿಷಯ ರಾಜಕೀಯವಾಗಿ ಹೇಳಿದರು. ಆಮೇಲೆ ಮಳೆ ವಿಷಯದಾಗಿ ಹೇಳಿದರು. ಎಲ್ಲ ವಿಷಯದಾಗೂ ಸವಿಸ್ತವಾಗಿ ಹೇಳಿದರು. ಅವ್ರು ಹೇಳಿದಂಥ ಹಿಂದಿನ ಯಾವುದೇ ಕಾಲಜ್ಞಾನ ವಿಷಯಗಳು ಇವತ್ತೆಲ್ಲನೂ ಸತ್ಯ ಆಗಿದೆ. ಅವ್ರು ಹೇಳಿದಂಥ ಎಲ್ಲ ವಿಷಯಗಳು ಸತ್ಯ ಆಗಿದೆ. ಇವತ್ತಿಗೆ ಹೇಳಿದ ಪ್ರಕಾಶದಲ್ಲಿ ಜಗತ್ತಿನ ಎಲ್ಲ ಸಂತ ಮಹಂತರನ್ನ ದಾರ್ಶನಿಕ ಪರಿಸರ ಹೃದಯ ಮಂಡಲದಲ್ಲಿ ಸ್ಮರಣೆ ಮಾಡಿಕೊಂಡು ಕಾರಣಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಅಪ್ಪ
ಬೇಡಿದವರಿಗೆ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುತ್ತಾ ಬಂದಿರುವ ಸದಾಶಿವಪ್ಪ ಚಂದ್ರಗಿರಿ ತಾಯಿಯ ಕರ್ತೃತ್ವ ಶಕ್ತಿಗಳನ್ನು ಪಡೆದು ಶ್ರೀಮಠದ ಒಡೆಯರಾಗಿರತಕ್ಕಂತಹ ಸರಳ ಸಜ್ಜನಿಗೆ ಸಾಕಾರ ಮೂರ್ತಿಗಳಾಗಿರುವಂತಹ ಮಾತೃ ಹೃದಯಗಳು ಶಿವಯ್ಯಪ್ಪನವರಲ್ಲಿ ಮಾಧವ ತಾಯಿಯನ್ನು ಕೂಡ ಭಕ್ತಿ ಶರಣಾರ್ಥಿ ಸಮರ್ಪಣೆಯನ್ನು ಮಾಡ್ತಾ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ವೈದಿಕ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ವೇದಮೂರ್ತಿ ಬಸಯ್ಯ ಸ್ವಾಮಿಗಳಲ್ಲಿ ಮೊದಲುಗೊಂಡು ಎಲ್ಲ ಸಂಗೀತ ಬಳಗವೇ ಕಾರ್ಯಕ್ರಮ ಸಂಚಾಲನೆ ಮಾಡುತ್ತಿರುವಂತಹ ಸಂಚಾಲಕರನ್ನು ಮೊದಲುಗೊಂಡು ಎಂದಿರುವಂತಹ ಇವತ್ತು ವಧುವರರೇ ಹಿರಿಯರೇ ತಾಯಿಯಂದಿರೇ ಮತ್ತು ಮಕ್ಕಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು. ಎಲ್ಲರೂ ಒಂದ್ಸಲ ಹೇಳ್ರಿ, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಈ ಹೇಳಿ ನನ್ನ ಮಾತನ್ನ ಸ್ವಲ್ಪ ಬರುವುದು ತಡ ಆಯ್ತು. ಒಂದಷ್ಟು ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿಂದ ತಾನೇ ಶ್ರೀಶೈಲದಿಂದ ಬರುವಾಗ ಸ್ವಲ್ಪ ವ್ಯತ್ಯಾಸ ಆಗಿರೋ ಕಾರಣಕ್ಕೋಸ್ಕರವಾಗಿ ಬೆಳಿಗ್ಗೆ ಹೇಳೋದು ಕೂಡ ಸಮಯ ಆಯಿತು. ಅಲ್ಲಿ ನನಗೆ ಹಿಂಗೆ ಅನ್ಸಾಕತ್ತಲ್ಲ, ಈ ಕತ್ನಲ್ಲಿ ಮಠಕ್ಕೆ ಬರುವಂತ ಸಂದರ್ಭದೊಳಗೆ ನಮ್ಮ ಮಲ್ಲಿಕಾರ್ಜುನ ಅವರು ಅಪ್ಪ ಪಟೇಲ್ ಶೆಟ್ಟಿ ಪೂರ್ಣ ನೋಡಿದಾಗ ಅವ್ರು ನಾಲ್ಕತ್ತಿದ್ರಪ್ಪ ಅವರ ಭಾಳ ಟ್ರಾಫಿಕ್ ನ ಸಿಕ್ಕೊಂತೀರಿ, ಜಲ್ದಿ ಬಂದು ಜಲ್ದಿ ನಾಲ್ಕತ್ತಿದ್ರು ಅವರು. ನಿಜವಾಗ್ಲೂ ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಹಿಂಗೆ ಅನ್ಸಾಕತ್ತಲ್ಲ, ನನಗೆ ಇನ್ನೂ ಏನು ಶ್ರೀಶೈಲದಾಗೋ ಏನು ಕತ್ನಲ್ಲಿ ಹೋಗದೆ ನೋಡುವಂತ ಭಾವ ಇಲ್ಲಿರ್ತಕ್ಕಂಥ ಜನಭಕ್ತಿ ಸಂಬಂಧ ನೋಡಿ ಅನ್ಸಾಕತ್ತಿತ್ತು. ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಅಪ್ಪ ಅವರ ಜಾತ್ರಾ ಮಹೋತ್ಸವ ಅಂತ ಮೊದಲು ಸಮಯಕ್ಕೆ ಗೌರವ ಕೊಡಬೇಕು. ಸಮಯಕ್ಕೆ ಗೌರವ ಕೊಡೋದ ಹೊರತು ಜೀವನದಲ್ಲಿ ಏನೇನು ಕೂಡ ಸಾಧನೆಯನ್ನು ಮಾಡಲಾರ ಅನ್ನೋ ಕಾರಣಕ್ಕೆ ಜೋರು ಕೊಟ್ಟದ್ದು 5 ನಿಮಿಷ ಸಮಯ. 5 ನಿಮಿಷಗಳಿಗೆ ಇಳಿದು ಏನಾದ್ರು ಅಂತಂದ್ರೆ ಅರಬಾವಿ ಮಠಕ್ಕೆ ಹೋಗಿದ್ದೀವಿ. ಈ ಎರಡೇ ಮಠ ನಮ್ಮ ಕತ್ನಳ್ಳಿ ಮಠಕ್ಕೆ ಬಂದು ನೋಡಿದಾಗ ಇಲ್ಲಿ ನಡೆದಿರ್ತಕ್ಕಂತಹ ವಿವಾಹ ಮಹೋತ್ಸವ ಕಾರ್ಯಕ್ರಮ ನಮಗೆಲ್ಲ ಗೊತ್ತಾರೆ. 12ನೇ ಶತಮಾನದೊಳಗ ಇತಿಹಾಸವನ್ನು ತೆಗೆದು ನೋಡಿದಾಗ ಗುಡ್ಡಾಪುರ ದಾನಮ್ಮ ತಾಯಿ, ದಾನದಾಸೋಹಿ ದಾನಮ್ಮ ತಾಯಿ ಮದುವೆ ಆಗುವಂತ ತಿಳ್ಕೊಂಡು ಎಲ್ಲಾ ಬಸವಾದಿ ಶಿವಶರಣರಿಗೆ ಹೇಳಿದಾಗ ತಾಯಿ ಹೇಳ್ತಾಳೆ, ದಾನಮ್ಮ ತಾಯಿ ನೀವು ನನ್ನ ಮದುವೆ ಮಾಡಬೇಕಂತ ತಿಳ್ಕೊಂಡು ಇಚ್ಛೆ ಪಟ್ಟಿದ್ರಿ ಅಂತಂದ್ರೆ ಕೇವಲ ನನ್ನ ಮದುವೆ ಒಬ್ಬಳ ಮದುವೆ ಆಗುವುದಲ್ಲ, ನನ್ನ ಜೊತೆಗೆ 555 ಸಾಮೂಹಿಕ ಬಡ ವಿವಾಹ ಮದುವೆ ಮಾಡ್ತೀನಿ ಅಂದ್ರೆ ಮಾತ್ರ ಮದುವೆ ಹೇಳ್ತೀನಿ ಅಂತ ತಿಳ್ಕೊಂಡು ಗುಡ್ಡಾಪುರ ದಾನಮ್ಮ ತಾಯಿ ಹೇಳಿದ್ದು. ಯಾವ ಕಾರಣಕ್ಕೋಸ್ಕರವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತಂದ್ರೆ ತಾವೆಲ್ಲ ತಿಳ್ಕೋಬೇಕು. ಒಬ್ಬರು ಮದುವೆ ಆಗುದು ಅಂತಂದ್ರೆ ಅಲ್ಲಿ 10 ಲಕ್ಷ ರೂಪಾಯಿ ಗಂಟೆ ಖರ್ಚಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.